ಸದಸ್ಯರಾದ ಸವಿತಾ ಇವರು ನೂತನ ವಿಶ್ವ ದಾಖಲೆ. ವಾರ್ತೆಗಳ ವಿವರ. ಇಂದು ಬೆಳಗಿನ ಜಾವ ದುಮ್ಮಿ ಬಸ್ ಸ್ಟ್ಯಾಂಡ್ ಬಳಿ ಕಾರ್ತಿಕೇಶ್ವರ ಬಸ್ ಮತ್ತು ಸೊಳ್ಳೆಯ ನಡುವೆ ಭೀಕರ ಅಪಘಾತ ಸಂಭವಿಸಿ ಬಸ್ಸಿನಲ್ಲಿದ್ದ 4 ಸ್ಥಳದಲ್ಲೇ ಮೃತಪಟ್ಟಿದ್ದು 3 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಇವರನ್ನು ದುಮ್ಮಿಯ ಗುರು ಬೈಕ್ ಗ್ಯಾರೇಜ್ಗೆ ಸೇರಿಸಲಾಗಿದೆ. ಅನೋಫಿಲಿಸ್ ಮತ್ತು ಕ್ಯೂಲೆಕ್ಸ್ ಎಂಬ 2 ಪಂಗಡಗಳ ಸೊಳ್ಳೆಗಳ ನಡುವೆ ಮತೀಯ ಗಲಭೆ ನಡೆದಿದ್ದು, ಇದನ್ನು ತಡೆಗಟ್ಟಲು ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದರು. ಮೊನ್ನೆ ನಡೆದ ಮಹಿಳೆಯರ ಕಪ್ಪೆಯೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಅಡುಗೆ ಸುಧಮ್ಮ ಅಕಸ್ಮಾತಾಗಿ ಮುಂದಕ್ಕೆ ಮುಗ್ಗರಿಸಿದ್ದು ಅವರ ಮುಂದಿನ 3 ಹಲ್ಲುಗಳು ತುಂಡಾಗಿ ಹೋಗಿವೆ. ಅವರನ್ನು ಚಿತ್ರದುರ್ಗ ಜಿಲ್ಲೆ ಆಸ್ಪತ್ರೆಯ ಐಸಿಯುನಲ್ಲಿ ಇಡಲಾಗಿದೆ. ಇನ್ನು ಮುಂದೆ ದುಮ್ಮಿ ಶಾಲೆಯಲ್ಲಿ ಬಿಸಿ ಊಟಕ್ಕೆ ಪಿಜ್ಜಾ, ಬರ್ಗರ್ ಕೊಡಲಾಗುವುದೆಂದು ಎಸ್ಟಿಎಂಸಿ ಅಧ್ಯಕ್ಷರಾದ ಹನುಮಂತಪ್ಪನವರು ಪ್ರಕಟಣೆ ಹೊರಡಿಸಿದರು. ಅಡುಗೆ ಕೋಣೆಯಲ್ಲಿದ್ದ ಒಂದು ಸತ್ತ ಇಲಿಯನ್ನು ಹೊಡೆದಿದ್ದಕ್ಕಾಗಿ ದ್ರಾಕ್ಷಣಮ್ಮನಿಗೆ ರಾಷ್ಟ್ರಪತಿಗಳ ಶೌರ್ಯ ಪ್ರಶಸ್ತಿ ನೀಡಲಾಗಿದೆ. ಹಾಂಗ್ಕಾಂಗ್ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನ ಪುರುಷ ಪಲ್ಟಿ ಹೊಡೆಯುವ ಸ್ಪರ್ಧೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಲು ಹಲಗೇರ ಆಂಜಿನಪ್ಪ ಇಂದು ರಾತ್ರಿ ಹಾಂಗ್ಕಾಂಗ್ಗೆ ಸೈಕಲ್ನಲ್ಲಿ ಪ್ರಯಾಣ ಬೆಳೆಸಲಿದ್ದಾರೆ. 33ರಂದು ದುಮ್ಮಿ ಶಾಲಾ ಮೈದಾನದಲ್ಲಿ ರಾಜ್ಯ ಮಟ್ಟದ ಮಹಿಳೆಯರ ಕುಂಟಾಬಿಲ್ಲೆ ಸ್ಪರ್ಧೆ ನಡೆಯಲಿದ್ದು, ಭಾಗವಹಿಸಲು ಇಚ್ಛಿಸುವ ಮಹಿಳೆಯರು ಅಕ್ಷತಾ ಮೇಡಂ ಇವರ ಬಳಿ ಹೆಸರನ್ನು ನೋಂದಾಯಿಸಬೇಕೆಂದು ದೈಹಿಕ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಸರ್ ಇವರು ತಿಳಿಸಿದ್ದಾರೆ. ಮಹಿಳೆಯರ 450 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಎಸ್ಟಿಎಂಸಿ ಸದಸ್ಯರಾದ ಸವಿತಾ ಇವರು 450 ಕೆಜಿ ಭಾರ ಎತ್ತಿ ನೂತನ ವಿಶ್ವ ದಾಖಲೆ ಸ್ಥಾಪಿಸಿದ್ದಾರೆ. ಪಂಚಾಯಿತಿ ಸದಸ್ಯರಾದ ರಾಮಣ್ಣ ಇವರು 15 ಸೆಂಟಿಮೀಟರ್ ಎತ್ತರ ಜಿಗಿದು ಗಿನ್ನಿಸ್ ದಾಖಲೆ ಸ್ಥಾಪಿಸಿದ್ದಾರೆ.